ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರೆಲ್ಲ ಇವತ್ತಿನ ಒಂದು ವಿಡಿಯೋನ ಹೊಸ ಯೂಟ್ಯೂಬರ್ಸ್ಗಳು ನೋಡತ್ತಿರಲಿಲ್ಲ ಎಸ್ಪೆಷಲಿ. ಸೊ ಫ್ರೆಂಡ್ಸ್, ನಿಮಗೆ ಇವತ್ತಿನ ಒಂದು ವಿಡಿಯೋದಾಗ ಒಂದು ಸ್ಮಾಲ್ ಅಪ್ಡೇಟ್ ಬಂದೈತಿ. ಇವತ್ತಿನ ಒಂದು ವಿಡಿಯೋದಾಗ ಈ ಒಂದು ಸ್ಮಾಲ್ ಅಪ್ಡೇಟ್ನ ನೀವು ಒಂದು ಕಸ್ಟಮೈಸೇಷನ್ ಅನ್ನೋ ಒಂದು ಬ್ರೌಸ್ ಫೀಚರ್ದಾಗ ಹೋಗ್ಬಿಟ್ಟು ನೋಡ್ಕೋಬೋದು. ಯಾವ ಒಂದು ಅಪ್ಡೇಟು ಹೆಂಗೆ ಬಂದೈತಿ, ಸೊ ಫ್ರೆಂಡ್ಸ್ ಇದರಿಂದ ಏನಾರ ಯೂಸ್ಫುಲ್ ಐತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನು. ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಇಂಥದ್ದು ಅಷ್ಟೇ ಅಲ್ಲ, ಯೂಟ್ಯೂಬ್ ಮೇಲೆ ಏನೋ ಒಂದು ಬಿಗ್ ಪ್ರಾಬ್ಲಮ್ಸ್ ಅಥವಾ ಇನ್ಸ್ಟಾಗ್ರಾಮ್ ಏನೋ ಒಂದು ಬಿಗ್ ಅಪ್ಡೇಟ್ ಏನೋ ಸೊಲ್ಯೂಷನ್ ಇರಲಾರ್ದಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ರಿಪ್ಪ ಅಂದ್ರೆ ಅವುಗಳ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಕೆಲವೊಂದಿಷ್ಟು ಮಾಡೀನಿ. ನಿಮಗೇನಾರ ಒಂದಿಷ್ಟು ಪ್ರಾಬ್ಲಮ್ಗಳು ಇದ್ದವಪ್ಪ ಅಂದ್ರೆ ನಾನು ಒಂದು ವಿಡಿಯೋದಾಗ ಅವನು ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೋದು. ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಯಾರು ಇಷ್ಟ ಆತಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರಿಗೆ ಅದನ್ನ ಕೇಳ್ಕೊತೀನಿ. ಯಾಕಪ್ಪ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಡೌಟ್ ಇರ್ತಾವೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಇರ್ತಾವೆ ನಿಮ್ಮ ಕಡೆ. ಅವನ್ನ ನೀವು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ನೀವು ನನ್ನ ಒಂದು ವಿಡಿಯೋದಾಗ ಕೇಳಾಗ ಯಾವುದಾದ್ರೂ ಒಂದು ವಿಡಿಯೋದಾಗ ಕೇಳಾಗ ಹೋಗ್ಬಿಟ್ಟು ನೀವು ಕಮೆಂಟ್ ಮಾಡ್ಬೇಕು. ಈಗ ನೀವು ಯಾವ ಒಂದು ವಿಡಿಯೋನ ನೋಡ್ತಿರ್ತಿರಲ್ಲ ಆ ಒಂದು ವಿಡಿಯೋದಾಗ ಕೇಳಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ನಾ ಅದಕ್ಕೆ ಜಲ್ದಿ ರೆಸ್ಪಾಂಡ್ ಅನ್ನೋದು ಮಾಡ್ತಿರ್ತೀನಿ. ಅಂದ್ರೆ ನಿಮ್ಗೆ ಏನೋ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಕೇಳಿರ್ತೀರಿ ನಾನು ನೀವು. ಅದಕ್ಕಾಗಿ ನಾವು ಆ ಒಂದು ವಿಡಿಯೋನ ಅಂದ್ರೆ ಮಾರನೇ ದಿನ ತೊಗೊಂಬರ್ತಿರ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಮೆಂಟ್ ಮಾಡ್ತಾ ಬರ್ರಿ ಏನೋ ಡೌಟ್ ಇದ್ರು ಅಂತೇಳಿ ಅದಕ್ಕೆ ನಾನು ಕೇಳ್ಕೊತಿರ್ತೀನಿ ನಿಮ್ಮನ್ನು. ಸೊ ಫ್ರೆಂಡ್ಸ್, ಈ ವಿಷಯಕ್ಕೆ ಬರೋನು ಯೂಟ್ಯೂಬ್ ಮೇಲೆ ಬಂದಿರೋಂಥ ಅಪ್ಡೇಟ್ ಅಂದರೆ ಈ ಒಂದು ಸ್ಮಾಲ್ ಅಪ್ಡೇಟ್ ಯಾವುದು ಅಂತೇಳಿ ನೀವು ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನ್ನ ಕೇಳಿರ್ತೀರಿ ಬ್ರೌಸ್ ಫ್ಯೂಚರ್ದಾಗ. ಯೂಟ್ಯೂಬ್ ಡ್ಯಾಶ್ಬೋರ್ಡ್ನ ಯಾರೆಲ್ಲ ಹೆಚ್ಚು ಯೂಸ್ ಮಾಡ್ತಾರಲ್ಲ, ಅಂದರೆ ಯೂಟ್ಯೂಬ್ನ ಯಾರೆಲ್ಲ ಹೆಚ್ಚು ಯೂಸ್ ಮಾಡ್ತಾರಲ್ಲ ಬ್ರೌಸ್ ಫ್ಯೂಚರ್ದಾಗ, ಅಂದ್ರೆ ಪಿ ಸಿ ಮೋಡ್ನಾಗ ಕಂಪ್ಯೂಟರ್ ಒಳಗೆ ಯಾರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಸ್ಟುಡಿಯೋನ, ಅಲ್ಲಿ ನೋಡಿರ್ತೀರಿ ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನ್ನ ನೋಡಿರ್ತೀರಿ. ನೀವು ಏನೋ ನೋಡಿಲ್ಲಪ್ಪ ಅಂದ್ರೆ ನಾನು ನಿಮಗೆ ಈಗ ತೋರಿಸ್ತಾನು. ಆ ಒಂದು ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಐತಪ್ಪ ಅಂದ್ರೆ ಈಗ ಮೊದಲಿಗೆ ನಿಮ್ಗೆ ಅದನ್ನು ಹೇಳ್ತಾನು ಬೆನಿಫಿಟ್ ಏನೇನೈತೆ ಅಂತೇಳಿ. ಈಗ ನೀವು ನೋಡಿರ್ಬೋದು, ನೀವು ಯೂಟ್ಯೂಬ್ ವೀಡಿಯೋಗಳು ನೋಡ್ತಿರ್ತೀರಿ ನಾರ್ಮಲ್ಲಾಗಿ. ಅಲ್ಲಿ ಕೆಳಗೆ ಒಂದು ಸೈಡ್ ಒಂದು ಮೂಲ್ಯಾಗ ಅವರ ಒಂದು ಯೂಟ್ಯೂಬ್ ಲೋಗೋನ ಕೊಟ್ಟಿರ್ತಾನೆ. ಆ ಒಂದು ಲೋಗೋ ಆಗಿರ್ಬೋದು ಮತ್ತು ಬ್ಯಾನರ್ ಆಗಿರ್ಬೋದು ಮತ್ತು ನೀವು ಒಂದು ಯೂಟ್ಯೂಬ್ ಲೋಗೋನು ಡಿ ಪಿ ಎನ್ ಇಟ್ಟಿರ್ತಿರಲ್ಲ. ಈಗ ನನ್ನ ಚಾನಲ್ ಡಿ ಪಿ ಎನ್ ಐತಿಲ್ಲ ಲೋಗೋ, ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನ್ದಾಗ ಚೆಕ್ ಮಾಡ್ಕೋಬೋದು. ಹೋಗ್ಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ ಯೂಟ್ಯೂಬ್ನಾಗೂ ನೀವು ಚೇಂಜ್ ಮಾಡ್ಬೋದು. ಫ್ಯೂಚರ್ ಏನೈತಪ್ಪ ಅಂದ್ರೆ ಎರಡೂ ಕಡೆ ಐತೆ. ಮೊದಲು ಹೆಂಗಿತ್ತಪ್ಪ ಅಂದ್ರೆ ನೀವು ಕಸ್ಟಮೈಸೇಷನ್ ಒಳಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೇಕಾಗಿತ್ತು. ಆ ಒಂದು ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನ್ನ ಯಾರೆಲ್ಲ ಯೂಸ್ ಮಾಡ್ಯಾರಲ್ಲ ಹಳಿ ಯೂಟ್ಯೂಬರ್ಸ್ಗಳು ಅವರಿಗೆಲ್ಲ ಗೊತ್ತಿರ್ತೈತಿ. ಈಗ ಹೊಸ ಯೂಟ್ಯೂಬರ್ಸ್ಗಳಿಗೆ ಅದ್ರ ಬಗ್ಗೆ ಒಂದು ಐಡಿಯಾ ಕೊಟ್ಟಿನಿ. ಇನ್ನು ಅದ್ರ ಮ್ಯಾಗ ಬಂದಿರೋಂಥ ಅಪ್ಡೇಟ್ ಯಾವುದಂತೇಳಿ ಈಗ ತಿಳಿಸ್ಕೊಡ್ತಾನೋ ಬರ್ರಿ. ಮತ್ತು ಈಗ ಸಿಂಪಲ್ಲಾಗಿ ನೀವು ಒಂದು ಕ್ರೋಮ್ ಬ್ರೌಸರ್ನ ನೀವು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ಸರ್ಚ್ ಬಾರ್ ಕೊಟ್ಟಿರ್ತಾನಲ್ಲ, ಅಲ್ಲಿ ಯೂಟ್ಯೂಬ್ ಕಸ್ಟಮೈಸೇಷನ್ ಕೊಟ್ಟಿರ್ತಾನಲ್ಲ, ನಾನು ಸರ್ಚ್ ಮಾಡ್ತೀನಿ. ಯೂಟ್ಯೂಬ್ ಸ್ಟುಡಿಯೋನ ನೀವು ಓಪನ್ ಮಾಡ್ಬೇಕು. ಅಂದ್ರೆ ನೀವು ಒಂದು ಸರ್ಚ್ ಬಾರ್ ತೇಲಿ ಕ್ರೋಮ್ ಬ್ರೌಸರ್ದಾಗ ಸರ್ಚ್ ಬಾರ್ ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಅಲ್ಲಿ ನೀವು ಯೂಟ್ಯೂಬ್ ಓಪನ್ ಆಕೈತಿ, ನಿಮ್ಮ ಒಂದು ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಓಪನ್ ಆಕೈತಿ. ಅಂದ್ರೆ ಅದು ಸ್ಟುಡಿಯೋ ಓಪನ್ ಆಕೈತಿ, ಎರಡು ಒಂದು. ನಾ ಡ್ಯಾಶ್ಬೋರ್ಡ್ ಅಂದ್ರೂ ಒಂದು, ಸ್ಟುಡಿಯೋ ಅಂದ್ರೂ ಒಂದು. ಈಗ ಇಲ್ಲಿ ನೀವು ನೋಡ್ಬೋದು, ಈ ನಾ ಎಲ್ಲ ಅಡ್ವಾನ್ಸಾಗಿ ಇಟ್ಕೊಂಡನು ಈ ಒಂದು ಆಪ್ಷನ್ನ. ಸ್ಟಾರ್ಟಿಂಗ್ ನಿಮ್ಗೆ ಈ ಥರ ತೋರ್ಸಂಗಿಲ್ಲ. ನಾ ನಿಮ್ಗೆ ಇಲ್ಲಿ ಹೇಳ್ತಾ ನೋಡ್ಬೋದು, ಸ್ವಲ್ಪ ವೇಟ್ ಮಾಡಿರಿ. ಸ್ವಲ್ಪ ಸ್ಟಾರ್ಟಿಂಗ್ ಹೆಂಗೆ ತೋರಿಸ್ತೈತಪ್ಪ ಅಂದ್ರೆ ನಿಮ್ಗೆ ಈ ಥರ ತೋರಿಸ್ತೈತಿ. ಸ್ವಲ್ಪ ವೇಟ್ ಮಾಡಿರಿ. ನಾನು ಡೈರೆಕ್ಟಾಗಿ ಓಪನ್ ಮಾಡಿದ ಮೇಲೆ ನಾನು ಆಲ್ರೆಡಿ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡ್ಕೊಂಡಿದ್ದೀನಿ. ಅದಕ್ಕಾಗಿ ಆಪ್ಷನ್ ಬಂದೈತೋ ಎಲ್ಲೋ, ಅಪ್ಡೇಟ್ ಬಂದೈತೋ ಎಲ್ಲೋ ಅಂತೇಳಿ ನೋಡ್ಕೊಂಡಿದ್ದೀನಿ. ಅದಕ್ಕಾಗಿ ಅಲ್ಲಿ ನೀವು ತೋರ್ಸೋದು ಡೈರೆಕ್ಟ್ ಅದ. ನೀವು ಓಪನ್ ಮಾಡಿದ ಮೇಲೆ ನಿಮ್ಗೆ ಈ ಥರ ತೋರಿಸ್ತೈತೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ನೀವು ಫ್ಯೂಚರ್ನ. ಇದು ಡ್ಯಾಶ್ಬೋರ್ಡ್ ಇದೆ, ಯೂಟ್ಯೂಬ್ ಡ್ಯಾಶ್ಬೋರ್ಡ್. ಈ ಒಂದು ಡ್ಯಾಶ್ಬೋರ್ಡ್ ಒಳಗೆ ಅಪ್ಡೇಟ್ ಎಲ್ಲಿ ಬಂದೈತಪ್ಪ ಅಂದ್ರೆ ಕಸ್ಟಮೈಸೇಷನ್ ಅಂತೇಳಿ ಒಂದು ಆಪ್ಷನ್ ಐತಿ. ಆ ಒಂದು ಆಪ್ಷನ್ ಯಾವುದಪ್ಪ ಅಂದ್ರೆ ನಾನು ನಿಮ್ಗೆ ನಿಧಾನಕ್ಕೆ ಝೂಮ್ ಮಾಡಿ ತೋರಿಸ್ತಾನು. ನನ್ನ ಒಂದು ಮೊಬೈಲ್ ಪ್ರೊಸೀಜರ್, ನನ್ನ ಒಂದು ಮೊಬೈಲ್ ಹಾರ್ಡ್ವೇರ್ ಭಾಳ ಸ್ಲೋ ಐತಿ. ಅದಕ್ಕಾಗಿ ಇಲ್ಲಿ ನೀವು ನೋಡ್ಬೋದು ಡಾಲರ್ ಸಿಂಬಲ್ ಕೊಟ್ಟಾನು. ಆ ಡಾಲರ್ ಸಿಂಬಲ್ ಕೆಳಗೆ ಒಂದು ಮ್ಯಾಜಿಕ್ ಅನ್ನೋ ಒಂದು ಐಕಾನ ಕೊಟ್ಟಾನು. ಆ ಒಂದು ಐಕಾನ ಏನಪ್ಪ ಅಂದ್ರೆ ಕಸ್ಟಮೈಸೇಷನ್ ಅನ್ನಂಗೆ. ಆ ಒಂದು ಕಸ್ಟಮೈಸೇಷನ್ ಅನ್ನೋ ಆಪ್ಷನ್ನ ಇಂಡಿಕೇಟ್ ಮಾಡತ್ತದ. ಆ ಇಂಡಿಕೇಟ್ ಮಾಡುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನು ಅಪ್ಡೇಟ್ ಬಂದೈತಪ್ಪ ಅಂತೇಳಿ ಕೇಳೋದಾದ್ರೆ ಇಲ್ಲಿ ಎರಡು ಆಪ್ಷನ್ ಕೊಟ್ಟಾನು. ನಿಮ್ಮ ಸಕಾಸ ತೋರ್ಸತ್ತಾನು, ಪ್ರೊಫೈಲು ಮತ್ತು ಹೋಮ್ ಟ್ಯಾಬ್ ಅಂತ ಕೊಟ್ಟಾನು. ಸೊ ಫ್ರೆಂಡ್ಸ್, ಇದು ಅಪ್ಡೇಟ್. ಇದ್ರ ಮ್ಯಾಗ ಏನು ಅಪ್ಡೇಟ್ ಬಂದೈತಿ ಅಂತ ನನಗೆ ಕೇಳೋದಾದ್ರೆ ಮೊದಲು ಹೆಂಗಿತ್ತಪ್ಪ ಅಂದ್ರೆ ಈ ಮೂರು ಆಪ್ಷನ್ ಇದು ಇಲ್ಲಿ. ಅಂದ್ರೆ ಪ್ರೊಫೈಲು, ಹೋಮ್ ಟ್ಯಾಬ್ ಅಂತೇಳಿ ಏನಲ್ಲ ಆಪ್ಷನ್ ಈ ಎರಡು ಆಪ್ಷನ್ ಬದಲಿ ಲೇಔಟು, ಬೇಸಿಕ್ಕು ಅಂತೇಳಿ ಕೊಟ್ಟಿದ್ದ. ಕೆಲವೊಂದಿಷ್ಟು ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದ. ಸೊ ಫ್ರೆಂಡ್ಸ್, ಆ ಮೂರು ಫ್ಯೂಚರ್ಸ್ಗಳನ್ನ ನಾನು ಒಂದು ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಬಿಡ್ತೀನಿ ಇವಾಗ. ಅಂದ್ರೆ ಡಿಸ್ಪ್ಲೇ ಮಾಡ್ತಾನೆ.
ಅದನ್ನು ನೀವು ನೋಡ್ಕೊಂಡ್ರಪ್ಪ ಅಂದ್ರೆ ಅರ್ಥ ಆಗೈತೆ ನಿಮ್ಗೆ. ಅಂದ್ರೆ ಈ 3 ಆಪ್ಷನ್ಗಳು ಮೊದಲಿದ್ದು ಈ ಒಂದು ವಾರದಿಂದನ ಅವನ್ನ ಚೇಂಜ್ ಮಾಡ್ಯಾರ. ಏನೇನು ಕೊಟ್ಟಾರಪ್ಪ ಅಂದ್ರೆ ಪ್ರೊಫೈಲ್ ಕೊಟ್ಟಾನು, ಹೋಮ್ ಟ್ಯಾಬ್ ಅಂತ ಕೊಟ್ಟಾನ. ಈ 2 ಆಪ್ಷನ್ ಇಟ್ಕೊಂಡು ನಾವು ಇಲ್ಲಿ ಕಸ್ಟಮೈಸೇಷನ್ನ ಮಾಡ್ಕೋಬೋದು. ಅಂದರೆ ಯೂಟ್ಯೂಬ್ ಲೋಗೋ ಆಗಿರ್ಬೋದು, ಯೂಟ್ಯೂಬ್ ಬ್ಯಾನರ್ ಆಗಿರ್ಬೋದು, ಅಂದ್ರೆ ನೀವು ಒಂದು ಏನೋ ಒಂದು ವಾಟರ್ ಮಾರ್ಕ್ ಆಗಿರ್ಬೋದು, ನೀವೆಲ್ಲ ಇಟ್ಕೋಬೋದು. ಇನ್ನು ಮಾತು ನೀವು ಎಕ್ಸ್ಟ್ರಾ ಫೀಚರ್ಸ್ಗಳು ಇಲ್ಲಿ ಕೊಟ್ಟಾನ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಝೂಮ್ ಮಾಡಿ ತೋರ್ಸಾತಾನ. ನಾ ಆಗಳೇನೋ ಹೇಳಿದೆ ನಿಮಗೆ ಒಂದು ವಿಡಿಯೋದಾಗತ್ತೇಳಿ. ಈಗ ಒಂದು ನಾರ್ಮಲಾಗಿ ಒಂದು ವಿಡಿಯೋಗಳನ್ನ ನೋಡ್ತಿರ್ತೀರಿ. ಆ ಒಂದು ವಿಡಿಯೋದಾಗ ಅಲ್ಲಿ ಕೆಳಗೆ ನಿಮ್ದೊಂದು ಚಾನಲ್ ಲೋಗೋನ ನೀವು ಅಲ್ಲಿ ಪರ್ಮನೆಂಟಾಗಿ ಆ್ಯಡ್ ಮಾಡ್ಬೋದು. ನೀವು ಮಳೆ ಎಡಿಟ್ ಮಾಡ್ತಾನೋ ಅಂದ್ರೆ ಇಲ್ಲ, ಅದು ನಿಮಗೆ ಬೇಸರ ಆಕೈತಿ. ಅದಕ್ಕಾಗಿ ಏನು ಮಾಡ್ಯಾರಪ್ಪ ಅಂದ್ರೆ ಯೂಟ್ಯೂಬ್ದವರು ಈ ಒಂದು ಆಪ್ಷನ್ ತಂದಾರ. ಲೋಗೋ ಅನ್ನೋದು ಪರ್ಮನೆಂಟಾಗಿ ಅಲ್ಲಿ ಅಟ್ಯಾಚ್ ಆಗಬೇಕು. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲೋಡ್ ಮಾಡುವ ಲೋಗೋನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅದಷ್ಟೇ ಅಲ್ಲ, ಮತ್ತು ನೀವು ಲೇಔಟ್ಗಳು ಇಲ್ಲಿ ಹೋಮ್ ಟ್ಯಾಬ್ ಅಂತ ಬರುತ್ತೆ. ಇಲ್ಲಿ ಲೇಔಟ್ಗಳು ನೀವು ಇಟ್ಕೋಬೋದು. ಅಂದ್ರೆ ನಿಮ್ಮ ಒಂದು ವಿಡಿಯೋದಾಗ ಕೆಳಗೆ ಯಾವ ವಿಡಿಯೋ ಇರಬೇಕು, ಯಾವ ಒಂದು ವಿಡಿಯೋ ಮ್ಯಾಗ ಇರಬೇಕು ಅಂದ್ರೆ ಕಂಪ್ಲೀಟ್ ನಿಮ್ಮ ಒಂದು ಚಾನಲ್ಗೆ ಯಾರು ವಿಸಿಟ್ ಕೊಟ್ರಪ್ಪ ಅಂದ್ರೆ ಹೊಸಬ್ರು ನಿಮ್ಮ ಒಂದು ವಿಡಿಯೋಗಳು ನೋಡಿ ಅಟ್ರಾಕ್ಟ್ ಆಗುವಂಥ ವಿಡಿಯೋಗಳು ನೋಡಿ ತಮ್ನೇಲ್ ನೋಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದಕ್ಕಾಗಿ ಈ ಒಂದು ಹೋಮ್ ಟ್ಯಾಬ್ ಅನ್ನೋ ಒಂದು ಆಪ್ಷನ್ ಎಲ್ಲರೂ ಇಟ್ಕೋರಿ. ಇದೇನು ಇಟ್ಕೊಳ್ಳೋಂಥ ತ್ರಾಸೇನಿಲ್ಲ, ಸಿಂಪಲ್ಲಾಗಿ ವಿಡಿಯೋಗಳನ್ನ ಚೂಸ್ ಮಾಡೋದು ಅಷ್ಟೇ. ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್, ಈ ಒಂದು ಆಪ್ಷನ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಇಂಥದ್ದು ಯೂಟ್ಯೂಬ್ ಮೇಲೆ ಬಂದಿರೋಂಥ ಸಣ್ಣ ಅಪ್ಡೇಟ್ಗಳು ಯಾವುದೇ ಇರಲಿ ಅವನ್ನ ಬಿಡೋಂಗಿಲ್ಲ, ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಮತ್ತು ದೊಡ್ಡ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಿದ್ರಪ್ಪ ಅಂದ್ರೆ ಅವನು ಕೂಡ ಕಮೆಂಟ್ ಮಾಡಿರಿ. ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಕಮೆಂಟ್ ಮಾಡಿದಕ್ಕೆ ರಿಪ್ಲೈ ಮಾಡೀನಿ. ರಿಕ್ವೆಸ್ಟೆಡ್ ವಿಡಿಯೋ ಅಂತೇಳಿ ಭಾಳಷ್ಟು ಮಾಡೀನಿ ನಾನು. ಆಲ್ಮೋಸ್ಟ್ ನನ್ನ ಒಂದು ಚಾನಲ್ದಾಗಿರುವಂಥ ಎಲ್ಲ ವಿಡಿಯೋಗಳು ಒಂದು 80-90% ರಿಕ್ವೆಸ್ಟೆಡ್ ವಿಡಿಯೋಗಳು ಅದಾವೆ. ಸೊ ಫ್ರೆಂಡ್ಸ್ ನಾನು ಯಾವ ಕಂಟೆಂಟ್ ಮಾಡಬೇಕಂತ ಅಂದ್ಕೊಂಡು ಮಾಡಿದ ವಿಡಿಯೋಗಳು ಭಾಳ ಕಮ್ಮ. ಅದಕ್ಕಾಗಿ ಹೇಳತ್ತೀನಿ, ಇವು ಆಡಿಯನ್ಸ್ಗಳು ರಿಕ್ವೆಸ್ಟೆಡ್ ವಿಡಿಯೋ ಇರ್ತಾವೆ ಆಲ್ಮೋಸ್ಟ್ ಅಲ್ಲ. ಮತ್ತು ಹೊಸ ಅಪ್ಡೇಟ್ಗಳು ಏನಾರು ಬಂದವಪ್ಪ ಅಂದ್ರೆ ಅವು ನಾನಾಗೆ ಮಾಡಿರ್ತೀನಿ. ಸೊ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.